ಹೇಳಿದವರಂತೆ. ಯಾಕೆಂದ್ರೆ ಶಿವ ಬೇಕೆಂದಾಗ ಕೊಡುವವರು, ಇದ್ರೆ ಇಲ್ಲಿ ಎಂದು ಕೊಡುವುದಿಲ್ಲ ಅಲ್ಲವೇ? ಹಾಗಾಗಿ ನಿನಗೆ ಬೇಕು. ಯಾಕೆ? ಆಯುಷ್ಯ ಎಲ್ಲರಿಗೂ ಬೇಕು. ಹೌದು. ಯಾಕೆ ಬೇಕು? ಬೇಕು ಅನ್ನ ಸಂಪಾದಿಸುವುದಕ್ಕಾಗಿ ಬೇಕು ಕೆಲವರಿಗೆ. ಸಂಪಾದನೆ ಯಾಕೆ? ಹೌದು. ಸ್ವಾರ್ಥಕ್ಕಾಗಿ ಅಲ್ಲ. ಆಹಾ. ಸ್ವಾರ್ಥದ ಸಂಪಾದನೆಗೆ ನಾವು ಆಯುಷ್ಯ ಬಹಳ ಕೊಡ್ಲಿಕ್ಕೆ ಹೋಗುದು ಬಹಳ ಕಡಿಮೆ. ಹಾಗಾಗಿ ನಿನ್ನದಲ್ಲ, ತಂದೆಗೆ ಸದ್ಗತಿಯನ್ನು ಕೊಡುವುದಕ್ಕಾಗಿ. ಹೌದು. ಅಲ್ಪಾಯು ಅಂತ ಹೇಳಿದ ಕಾರಣದಿಂದ ದೀರ್ಘಾಯು ಅಲ್ಲದೆ ತಂದೆಯ ಋಣವನ್ನ ತೀರಿಸುವುದಕ್ಕಾಗುವುದಿಲ್ಲ. ತಂದೆಯ ಋಣವನ್ನು ತೀರಿಸಲೇಬೇಕಲ್ಲ. ಅಲ್ಪಾಯು ಅಂತ ಹೇಳಿ ಕೊಟ್ಟದ್ದು ನಾನಲ್ವಾ? ಹೌದು. ಹಾಗಿದ್ರೆ ನೀನು ಪೂರ್ಣ ಆಯುಷ್ಯವನ್ನ ಹೊಂದುತ್ತೀಯ. ಹೌದಾ? ಎನ್ನುವ ಧೈರ್ಯವು ನನಗಿದೆ. ಸರಿ. ಹಾಗಾಗಿ ನಿನ್ನ ಆಯುಷ್ಯ ಸೂರ್ಯ ಚಂದ್ರನಿರುವವರೆಗೆ ಇರ್ತದೆ. ಸಮುದ್ರ ಎಂದಾದ್ರೂ ಬದಲಾವಣೆ ಆಗುವುದಕ್ಕೆ ಸಾಧ್ಯವು ಸ್ಥಿರವಾಗಿರುವಂತದ್ದು. ಯುಗ ಯುಗ ಕಳೆದರೂ ಹೌದು. ಸಮುದ್ರ ಹಿಂದೆ ಹೇಗಿತ್ತ ಇವತ್ತಿಗೂ ಹಾಗೆ ಇದೆ. ಇನ್ನು ಕಾಲಾಂತರಕ್ಕೂ ಹಾಗೆ ಇರುತ್ತದೆ. ಹೌದು. ನೀನು ಹಾಗೆ ನಿನ್ನ ಆಯುಷ್ಯ ಶಾಶ್ವತವಾಗಿ ಇರ್ತದೆ. ಸರಿ. ಎಲ್ಲಿಯವರೆಗೆ? ನಾನಿರುವವರೆಗೂ ಇರ್ತದೆ. ಸಂತೋಷ ಆಯ್ತು ಸ್ವಾಮಿ. ಇನ್ನು ಇದೆಲ್ಲ ಯಾಕೆ ಮಾಡಿದೆ? ನಿನಗಾಗ್ಲೇ ಹೇಳಿಲ್ವಾ ನೀನ್ ನೋಡ್ಬೇಕು ಅಂತ? ಇದು ನಾಟಕದ ಪ್ರಥಮ ಭಾಗ. ನಾನು ನೋಡ್ತಾನೆ. ಹಾಗಾದ್ರೆ ನಿಮ್ಮ ನಾಟಕದಲ್ಲಿ ನಾವು ಪಾತ್ರಧಾರಿಗಳು ಅಂತ ಆಯ್ತು. ಸುಮ್ಮನೆ ನಾಟಕ ಮಾಡ್ತಾರ, ಪಾತ್ರದಲ್ಲಿ ಇಲ್ಲದ್ರೆ ಅಂತ ನಾಟಕ. ಆದ್ರೆ ನಾಟಕ ಯಾಕೆ? ಬರೀ ನಿಮ್ಮಷ್ಟೇ ಇಲ್ಲ, ಎಲ್ಲ ನಾಟಕಕ್ಕೆ ಬಂದವ್ರೆ. ಹೌದೌದು, ಎಲ್ಲ ಪಾತ್ರಧಾರಿಗಳು. ಆದ್ರೆ ಯಾಕೆ ಒಬ್ಬೊಬ್ಬರು ವೇಷ ಒಂದೊಂದ್ರು. ಯಾಕೆ ದೇವರೇ ನಾಟಕ? ಯಾಕೆ? ಮುಂದೆ ನಡೆಯುವ ಕಾರ್ಯಗಳು. ಯಾಕೆಂದ್ರೆ ಚನ್ನಮ್ಮ ಎನ್ನುವವರು ಕಣ್ಣೀರಿಡ್ತಾ ಇದ್ದಾನೆ. ಅವರಿಗೆ ಲಕ್ಷಣ ಬೇಕು ಅಂತಾದ್ರೆ ಅದು ನಿನ್ನಿಂದಲಾಗಲಿ. ಸರಿ ಸರಿ. ಅದಕ್ಕೆ ನಿನಗೆ ಹಾರಾರ್ಪಣೆಯನ್ನು ಮಾಡ್ತೀನಿ. ಧನ್ಯನಾದಿ ದೇವ, ಧನ್ಯನಾದಿ. ವಿಶೇಷವಾದಂತಹ ಮಾಲಿಕೆಯನ್ನು ನೀವು ತೊಡಿಸಿದಂತಹ ಹೊತ್ತಿಗೆ ಯಾವುದೋ ಒಂದು ಬದಲಾವಣೆ ಆಗುತ್ತಾ ಉಂಟು. ಸ್ವಾಮಿ, ಹಾರ ಕೊಟ್ಟಿದ್ದೆ ಹೋಗಿ ಬಿಟ್ಟಲ್ಲ. ಹಾರ ಕೊಟ್ಟಿದ್ದು ನಾನು ನೋಡ್ತಾ ಇದ್ದೇನೆ. ಆಕಾಶ ಹೋಗ್ಬಿಟ್ಟ. ನನಗೆ ಇದೇನು ಕಾಣಿಸ್ತಾ ಉಂಟು ಗೊತ್ತಾ? ನಿಮ್ಮಲ್ಲಿ ಕಿಣಿ ಕಿಣಿ ಗಂಡೆಯ ಹಾರವ ತೊಡಿಸುವುದು, ಕಿಣಿ ಕಿಣಿ ಗಂಡೆಯ ಹಾರವ ತೊಡಿಸುವುದು, ಹಾರವ ತೊಡಿಸುವುದು. ತನಯಗೆ ಹೊರ ಕೇಳಲಾಗದು, ತನಯಗೆ ಹೊರ ಕೇಳಲಾಗದು. ಕಿಣಿ ಗಂಡೆಯ ಹಾರವ ತೊಡಿಸುವುದು, ತನಯಗೆ ಹೊರ ಕೇಳಲಾಗದು. ನೀವು ಹಾರವನ್ನು ತೊಡಿಸಿದಂತಹ ಹೊತ್ತಿಗೆ ಆಕಾಶಗಾಮಿಯಾದವರು ಪುನರಪಿ ನಿಮ್ಮ ಪದತಲಕ್ಕೆ ಬರುವಾಗ ವಿಶೇಷ ರೂಪವನ್ನ ಪಡೆದಿದ್ದೇನೆ. ಕೆಳಭಾಗದಲ್ಲಿ ಮಾನವಾಕೃತಿ, ತಲೆಯನ್ನು ನೋಡಿದರೆ ವೃಷಭಾಕೃತಿ. ಸಂತೋಷವಾಗುತ್ತಾ ಇದೆ ದೇವರೇ. ಮತ್ತೊಮ್ಮೆ ಆಶೀರ್ವದಿಸಬೇಕು, ಆಶೀರ್ವದಿಸಬೇಕು. ಮಗು ನಂದೀಶ, ಆ ಸಂದರ್ಭದಲ್ಲಿ ನೀನು ನಂದಿಯಾಗಿದ್ದೀಯ. ನನ್ನವರ ಹಾರವನ್ನು ತೊಡಿಸಿದಾಗ ಆಕಾಶ ಮಾರ್ಗವಾಗಿ ಹೋಗಿ ಮಧ್ಯ ಪ್ರತ್ಯಕ್ಷನಾಗಿದ್ದೀಯ. ಈಗ ವೃಷಭೇಶ್ವರನಾಗಿದ್ದೀಯ ನೀನು. ಮಾತ್ರವಿಲ್ಲ, ನನ್ನವರ ಅನುಗ್ರಹಕ್ಕೆ ಮಾತ್ರ ಪಾತ್ರನಾದದ್ದಲ್ಲ, ನನ್ನ ಅನುಗ್ರಹಕ್ಕೂ ಪಾತ್ರನಾಗಿದ್ದೀಯ ನೀನು. ಹಾಗಾಗಿ ನಿನಗೆ ಹಾರವನ್ನು ನಾನು ಧರಿಸ್ತೇನಂತ ನೋಡು. ಇದೋ ಈ ಕಂಠಹಾರ ಧರಿಸಿಕೋ. ಧನ್ಯನಾದ ತಾಯೇ, ಧನ್ಯನಾದ. ಅದು ಇಷ್ಟು ಮಾತ್ರವಲ್ಲ, ನಿನಗೆ ಏನು ವರ ಬೇಕೋ ಅದನ್ನ ಕೇಳಿಕೊಂಡು ಒಂದೇ ಒಂದು ಆಸೆ ಉಂಟು. Yeah.
ಕಾಣ್ತಾ ಇದೆ. ಏನು? ಪ್ರಪಂಚ ಮುಖದಲ್ಲಿ ಸ್ವಾರ್ಥ ಎನ್ನುವುದು ಸನ್ಯಾಸತ್ವವನ್ನು ಸ್ವೀಕರಿಸಿದವರಿಗೂ ಬಿಡ್ಲಿಲ್ವಲ್ಲ. ಹಾ. ಕಟ್ಟ ಕೊನೆಯದಾಗಿ ಅವರಲ್ಲಿರುವ ಸ್ವಾರ್ಥ ಯಾವುದು ಅಂತ ಕೇಳಿದ್ರೆ ದೇವರನ್ನ ಕಾಣಬೇಕು ಎನ್ನುವುದಾಗಿ. ದೇವರನ್ನ ಕಂಡ ಮೇಲೂ ನನಗೆ ಬಂದಂತಹ ಸ್ವಾರ್ಥ ಯಾವುದು ಅಂತ ಕೇಳಿದ್ರೆ ಯಾವುದು? ಯಾವತ್ತಿಗೂ ಈ ದೇವರ ಜೊತೆಯಲ್ಲೇ ಇರಬೇಕು ಎನ್ನುವುದಾಗಿ. ಇರಬೇಕು ಅಂತ ಹೇಳಿ ಆದ್ರೆ ಹೇಗಿರಬೇಕು? ಹೇಗೆ? ಪ್ರತಿಯೊಬ್ಬರು ನಿಮ್ಮ ಸೇವೆಯನ್ನು ಮಾಡಿಕೊಂಡಿದ್ದಾರೆ. ಆದ್ರೆ ವಿಶೇಷವಾದಂತಹ ಸೇವೆಯನ್ನು ಈ ನಂದಿಕೇಶ್ವರಿ ಹೊತ್ತಿಗೆ ಮಾಡಬೇಕು ಎನ್ನುವಂತಹ ಆಸೆ ಮತ್ತೇನಲ್ಲ. ನಿಮ್ಮಿಬ್ಬರನ್ನ ಹೊತ್ತು ಸಾಗುವ ವಾಹನವಾಗಿರ್ತೇನೆ. ಆಶೀರ್ವದಿಸಬೇಕು, ಆಶೀರ್ವದಿಸಬೇಕು. ಶುಭವಾಗಲಿ. ಆದಿತ್ಯಂತೆ. ನಮೋ ನಮಃ, ನಮೋ ನಮಃ. ಶಿವನ ಹೊತ್ತ ಶಿವನ ಭಕ್ತ ನಂದೀಶ ಶಿವನ ಹೊತ್ತ